ಎನಿ ಒನ್ ಯು ಟೇಕ್. ಸಾಮಾನ್ಯವಾಗಿ ಇತಿಹಾಸ ನಿರೂಪಣೆಯಲ್ಲಿ ಯಾವ ಶಕ ಬಳಸುತ್ತಾರೆ? ಯಾವ ಶಕೆ? ಸಾಮಾನ್ಯ ಶಕ. ವೆರಿ ಗುಡ್. ಕರೆಕ್ಟ್ ಆನ್ಸರು? ಕರೆಕ್ಟಾ? ವೆರಿ ಗುಡ್. ಹಾಂ, ಸೂಪರ್. ಅದು ಆ ಕ್ವಶನ್ ತೆಗೆದುಬಿಡಮ್ಮ. ನೆಕ್ಸ್ಟ್ ಅಲ್ಲಿಡು. ಓಕೆ, ನೆಕ್ಸ್ಟ್ ಕಮ್. ಹಾಂ ಹಾಂ, ಕ್ವಶನ್ ಕೇಳು. ಇತಿಹಾಸ ರಚನೆ ಬಗ್ಗೆ ಮೊಟ್ಟ ಮೊದಲು ತಿಳಿಸಿಕೊಟ್ಟವರು ಯಾರು? ಹಾಂ, ಒಬ್ರು ಹೇಳ್ಬೋದು, ಎದ್ದು ನಿಂತ್ಕೊಂಡು ಒಬ್ಬರು. ಹೆರೋಡೋಟಸ್. ಮತ್ತೆ ಪ್ರಶ್ನೆ ಏನೈತಿ? ಓಕೆ, ಕರೆಕ್ಟ್ ಹೇಳಿ. ಹಾಂ, ಅದೆಲ್ಲ ಮೊಟ್ಟ ಮೊದಲು ತಿಳಿಸ್ಕೊಟ್ಟವರು. ಓಕೆ, ನೆಕ್ಸ್ಟ್. ಕ್ಲಾಪ್ ಮಾಡಿ. ಕರೆಕ್ಟ್ ಆನ್ಸರ್ ಅಲ್ಲ? ಹಾಂ, ನೆಕ್ಸ್ಟ್. ಓಕೆ, ನೆಕ್ಸ್ಟ್. ತಗೋ. ಎನಿ ಒನ್. ಇನ್ನೊಂದ್ಸಲ ಹೇಳಪ್ಪಿ. ಹಾಂ, ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಬೇರೆ ಬರ್ರಿ. ಮುಚ್ಚಲ್ಲಿ ಮುಚ್ಚ. ಹಾಂ, ಆ ಕಡೆಗೆ ದಬ್ಬ ಹಾಕಮ್ಮ. ಆ ಕಡೆಗೆ ಆ ಚೇರ್ ಮೇಲೆ ಇಡತ್ತನು ಅಷ್ಟು. ಓದಪ್ಪಿ. ಒಬ್ರು ಹೇಳ್ಬೇಕು, ಎದ್ದು ನಿಂತ್ಕೊಂಡು. ಹಾಂ, ಹೇಳಂತ ಆಕೆ ಹೇಳ್ತಾವಂತ. ಹಾಂ, ಹೇಳ್ಬೇಕು. ಇತಿಹಾಸದ ಆಧಾರಗಳಲ್ಲಿ ಇತಿಹಾಸ ಆಧಾರಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ಲು? ಯಾವ್ಯಾವು? ವೆರಿ ಗುಡ್, ಸೂಪರ್. ಹಾಂ, ನೆಕ್ಸ್ಟ್. ಬಾ. ಶತಮಾನ ಎಂದರೆ ಎಷ್ಟು ವರ್ಷ? 100 ವರ್ಷಕ್ಕೆ 1 ಶತಮಾನ. ವೆರಿ ಗುಡ್. ಶತಮಾನ ಅಂದರೆ ಸೂಪರ್. ನೆಕ್ಸ್ಟ್, ಯು ಕಮ್. ಇತಿಹಾಸಕ್ಕೂ ಕಥೆಗೂ ಇರುವ ವ್ಯತ್ಯಾಸ ಏನು? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಯಾವುದು? ಮತ್ತೆ ಕತೆ ಹೇಳ್ಬೇಕು. ಕತೆ ಅದೆಲ್ಲವನ್ನ ಹೊಂದಿರೋದಿಲ್ಲ ಅನ್ನೋದು ಹೇಳಬೇಕು. ಕಥೆಯಲ್ಲಿ ಏನಾಗಿರ್ತತಿ? ಕಾಲ್ಪನಿಕತೆ ಮತ್ತು ಏನಾಗಿರ್ತತಿ ಅಲ್ಲಿ ನಿರ್ದಿಷ್ಟತೆ ಇರೋಲ್ಲ. ಹೌದಿಲ್ಲ? ಕಾಲ್ಪನಿಕತೆ ಇರುತ್ತೆ. ಓಕೆ, ನೆಕ್ಸ್ಟ್ ಕಮ್. ಗರ್ಲ್ಸ್ ಸೈಡ್ ಬರಬೇಕು, ಓದಬೇಕು ಬಂದು. ಮಾತಾಡಬಾರ್ದು. ಹೇಳಮ್ಮ, ಕ್ವಶನ್ ಹೇಳು. ಅವನು ಹೇಳ್ತಾನೆ. ಚಂದ್ರ ಹೇಳಪ್ಪ. ಹೇಳು ಹೇಳು ಹೇಳು. ಅದು ಪೂರ್ತಿ ಆನ್ಸರ್ ಹೇಳು. ಇತಿಹಾಸದ ಅವರು. ಓಕೆ, ವೆರಿ ಗುಡ್. ಯಾವ್ದಾರು ತಗೋಬೇಕು, ಆರಿಸ್ಬಾರ್ದು. ಪಟ್ಟಣ ತಗೋಬೇಕು. ಓಕೆ, ಕಮ್. ಅಲ್ಲಿ ಬಾ. ಗೋದೇರ್. ಹಾಂ, ಸರ್. ವೆರಿ ಗುಡ್. ಇತಿಹಾಸಕಾರರು ಅಂತ ಕರಿತೀವಿ ಅಲ್ವಾ? ವೆರಿ ಗುಡ್, ಸೂಪರ್. ಗರ್ಲ್ಸ್ ಸೈಡ್ ಬಾ. ನಿಂದು ಆಗೈತಲ್ಲ, 2 ಆಗೈತೆ. ಕಮ್. ರೂಪ ಬರಲ್ಲ ನೀನು? ತಗೋ, ಯಾವ್ದಾರು ತಗೋ. ಕೇಳಿಸ್ಕೊಳ್ಳಿ. ಬಾಯ್ಸ್ಗೆ ಕ್ವಶನ್. ರೀಡ್ ಮಾಡ್ಕೋ. ಇಸವಿಗಳನ್ನು
ಸೂಚಿಸುವ ಉದ್ದೇಶವೇನು? ಹಾಂ, ಇಸ್ವಿಗಳನ್ನು ಯಾಕೆ ಸೂಚಿಸ್ತಾರೆ? ಇಸ್ವಿಯಪ್ಪ ಈಗ ಎಷ್ಟನೇ ಇಸ್ವಿ ಈಗ? ಹಾಂ, ಆ ಇಸ್ವಿಗಳನ್ನು ಯಾಕೆ ಸೂಚಿಸ್ತಾರೆ? ಇಸ್ವಿ ತಡಿ, ಅವ್ರ ಆನ್ಸರ್ ಹೇಳಿ. ಇಸ್ವಿಗಳನ್ನು ಯಾಕೆ ಬೇಕು? ಇಸ್ವಿಗಳು ಯಾಕೆ ಬೇಕು? ಹಾಂ, ಹಿಂದೆ ನಡೆದಿರೋಂಥ ಹೇಳ್ಬೇಕು. ಹಾಂ, ಘಟನೆ ತಿಳ್ಕೊಳ್ಳೋಕ್ಕೆ. ಮತ್ತೆ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ. ನಾವು ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಹಿಂದಿನ ಘಟನೆಗಳನ್ನು ತಿಳ್ಕೊಬೇಕಲ್ವಾ? ಮತ್ತು ನಿರ್ದಿಷ್ಟವಾಗಿ ಇದು ಹೀಗೆ ನಡೆದಿತ್ತು, ಇಲ್ಲೇ ನಡೆದಿತ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಬೇಕಪ್ಪ. ಯಾವ ವರ್ಷ ನಡೆದಿತ್ತಪ್ಪ, ನಮಗೆ ಸ್ವಾತಂತ್ರ್ಯ ಬಂತು ಅಂತ ಯಾವಾಗ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ? ಹಾಂ, ಆಗಸ್ಟ್ 15. ಯಾವ ವರ್ಷ? ಯಾವಾಗ ಸಿಕ್ತು? 1947 1947ರಲ್ಲಿ. ಹೀಗೆ ಪ್ರತಿಯೊಂದು ಘಟನೆಗಳನ್ನು ನಿಖರವಾಗಿ ತಿಳಿದುಕೊಳ್ಳಿಕ್ಕೆ ನಮಗೆ ಇಸ್ವಿಗಳು ಬೇಕಾ ಬೇಡ? ಅದನ್ನು ನೀಟಾಗಿ ಇಟ್ಕೋಬೇಕು. ಇದು ಡ್ರಾಪ್, ನಿಮ್ಮದು ಸ್ಕಿಪ್ ಆಯ್ತು. ನಿಮಗೆ 1 ಪಾಯಿಂಟ್ ಇಲ್ಲ ನಿಮಗೆ. ಇಲ್ಲ. ನೆಕ್ಸ್ಟ್ ಬಾಯ್ಸ್. ನಾವು ಹುಟ್ಟಿದ ವರ್ಷ ಯಾವುದು? ನೀವು ಅಂತ ಐತಲ್ಲ. ಹೇಳು. ನಾನು ಹುಟ್ಟಿದ ಹೇಳ್ಬೇಕು. ಶಾಲಿವಾಹನ ಶಕ ವರ್ಷ 2015. ಅದನ್ನು ಸಾಮಾನ್ಯ ಶಕ ವರ್ಷ 2014 ಅಂತ ಹೇಳ್ಬೋದು. 2015 ಅಲ್ವಾ ನೀವು ಹುಟ್ಟಿರೋದು? ಓಕೆ, ನಿಮ್ಮದನ್ನು ನೀವು ಸಾಮಾನ್ಯ ಶಕ 2014 2015 ಆ ಥರ ಹೇಳ್ಬೋದು. ಓಕೆ, ನೆಕ್ಸ್ಟ್ ಗರ್ಲ್. ಈಗ ಇರುವ ಶಕ ಸಾಮಾನ್ಯ ಶಕ ವರ್ಷ ಯಾವುದು? ಈಗಿರೋ ವರ್ಷ ಯಾವುದು? ಈಗಿಂದು 21ನೇ ಶತಮಾನ ಕೇಳಿಲ್ಲ ನಾನು. ಶಕ ವರ್ಷ ಯಾವುದು ಹೇಳಿದ್ರಲ್ಲ ಯಾರ ಅಲ್ಲಿ? ಹಾಂ, ಯಾವುದು? ಅವನು ಹೇಳಿದ್ದಕ್ಕೆ ಕೇಳಿಸ್ಕೊಂಡೆ ನಾನು. ಹೇಳಿದ್ದೇನೆ ಈಗಿರುವ ಸಾಮಾನ್ಯ ಶಕ ವರ್ಷ ಯಾವುದಪ್ಪ? ಅವ್ನು ಕೇಳಿತು. ಓಕೆ, ನೆಕ್ಸ್ಟ್ ಅಲ್ಲಿಡು. ಹಾಂ, ನೆಕ್ಸ್ಟ್ ತಗೋ, ಬೇಗ ತಗೋ, ಬೇಗ ತಗೋಬೇಕು. ಹೇಳ ಬೇಗ, ಫಾಸ್ಟ್. ಹಾಂ, ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಹೇಳ್ಬೋದಾ? ಹೇಳು ಅಖಿಲ, ಹೇಳು. ವೆರಿ ಗುಡ್. ವಿಧಗಳಿಲ್ಲ, ಉದಾಹರಣೆಗಳವು ಹೇಳು. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಗರ್ಲ್ಸ್. ಹಾಂ, ಇತಿಹಾಸ ಯಾಕೆ ಬೇಕು? ಬಾಯ್ಸ್ ಹೇಳ್ತಾರೆ. ನಮ್ಮ ಬಾಯ್ಸಿಗೆ ಬಂದಿರೋ ಕ್ವಶನ್ ಅದು ಅಲ್ವಾ? ಹಾಂ, ಹೇಳ್ರಿ, ಬಂದದ್ದು ಹೇಳ್ರಿ. ತಿಳ್ಕೊಳಕ್ಕೆ. ವೆರಿ ಗುಡ್. ಮತ್ತೇನು ತಿಳ್ಕೊಬೋದು? ಹಾಂ, ಘಟನೆ ತಿಳ್ಕೊಬೋದು. ಮತ್ತೇನು ತಿಳ್ಕೊಬೋದು? ಮತ್ತು ನಮ್ಮ ಅಭಿವೃದ್ಧಿಯ ಬಗ್ಗೆ, ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಬದುಕಿದ್ರು, ಮತ್ತು ಮಾನವ ಯಾವ ರೀತಿ ಬದಲಾವಣೆ ಆಗ್ತಾ ಬಂದ, ಅಭಿವೃದ್ಧಿ ಆಗ್ತಾ ಬಂದ ಅನ್ನೋದನ್ನು ತಿಳಿದುಕೊಳ್ಳೋಕ್ಕೆ ಅಲ್ವಾ? ಓಕೆ, ನೆಕ್ಸ್ಟ್. ಹಾಂ, ಏಯ್ ಬಾರಮ್ಮ, ಅವ್ರದ್ದೈತೆ ಬಾಯ್ಸ್ದು. ಹಾಂ, ಹೇಳು. ಸೈಲೆನ್ಸ್. ನೀಟಾಗಿ ಕೂತ್ಕೊಳ್ರಿ. ಯಶವಂತ್, ನೀಟಾಗಿ ಹೇಳು ಇನ್ನೊಂದ್ಸಲ ಕ್ವಶನ್.
ಹಾಂ, ಕಾಲಗಣನೆಯ ಶಕಗಳು ಯಾವುವು? ಶಕ ಅಥವಾ ಶಕೆ? ಓಕೆ, ಶಕ ನೀ ಇವಾಗ ಹೇಳಿದ್ಯಲ್ಲ, ಹೇಳು. ಬೇರೆ ಹೇಳ್ಬೋದಲ್ಲ, ಶಕ ಅಥವಾ ಶಕೆ ಯಾವ್ಯಾವು ಗೊತ್ತಿಲ್ಲ ಗೊತ್ತಾಯ್ತು ಅಕ್ಕಿ ಗುಡ್. ಹಾಂ, ವೆರಿ ಗುಡ್, ವೆರಿ ಗುಡ್. ಹಾಂ, ಹಿಜಿರಾ, ವೆರಿ ಗುಡ್, ಸೂಪರ್ ಸೂಪರ್. ಹ್ಞೂ, ಹಾಂ ನೆಕ್ಸ್ಟ್. ನೆಕ್ಸ್ಟ್ ನೆಕ್ಸ್ಟ್ ಬೇಗ. ಕಾಲಗಣನೆಯನ್ನು ಏನೆಂದು ಕರೆಯುತ್ತಾರೆ? ಕಾಲಗಣನೆಯನ್ನು ಏನೆಂದು ಕರೆಯುತ್ತಾರೆ? ಹೇಳು. ಇನ್ನೀಗ ಹೇಳಿದ್ರಲ್ಲ ಅವರು, ಇನ್ನೀಗ ಹೇಳಿರಿ, ಇನ್ನೀಗ ಜಸ್ಟ್ ಹೇಳಿದ್ರು ಅವರು, ಜಸ್ಟ್ ಹೇಳಿದ್ರು. ಹಾಂ, ವೆರಿ ಗುಡ್. ಏನಂತ ಕರೀತಾರೆ ಕಾಲಗಣನೆಯನ್ನ? ವೆರಿ ಗುಡ್, ಸೂಪರ್. ಹಾಂ ನೆಕ್ಸ್ಟ್. ಹಾಂ ಹಾಂ, ಕ್ವಶನ್ ಕೇಳು, ಕ್ವಶನ್ ಕೇಳು. ಹಾಂ, ಬೇಗ ಕೇಳು. ಎಲ್ಲರೂ ಹೇಳ್ಬೋದಲ್ವಾ ಅದನ್ನು? ಹಾಂ, ನೀವು ಇಂದ್ಲರು ಯಾಕೆ ಹೇಳ್ತಾ ಇಲ್ಲ? ವೆರಿ ಗುಡ್. ಹಾಂ ನೆಕ್ಸ್ಟ್ ಹೇಳ್ರಿ. ಸಾಹಿತ್ಯ ಆಧಾರಗಳು ಯಾವ್ಯಾವು? ಸಾಹಿತ್ಯ ಆಧಾರಗಳು ನೆನೆಸ್ಕೋಬೇಕು, ನೆನೆಸ್ಕೋ. ಯಾವ್ಯಾವ ಅದಾವು? ಹ್ಞೂ ಲಿಖಿತ, ಹ್ಞೂ ಅಲಿಖಿತ, ಹ್ಮ್. ದೇಶೀಯ, ವಿದೇಶಿ. ಲಿಖಿತದಲ್ಲಿ ಯಾವ ಬರ್ತವೆ? ಎರಡು. ಯಾವ್ಯಾವು? ದೇಶೀಯ, ವಿದೇಶಿಯ. ಹಾಂ, ಅಲಿಖಿತದಲ್ಲಿ? ಹಾಂ, ಎರಡಾ? ಹಾಂ, ಹಾಂ, ಯಾವ್ಯಾವ ಹೇಳು? ಜನಪದ. ಹಾಂ, ವೆರಿ ಗುಡ್. ಜನಪದ ಕಥೆಗಳು. ಹಾಂ ಹಾಂ, ಐತಿಹ್ಯಗಳು ಕರೆಕ್ಟ್ ಹೇಳು. ಹಾಂ, ಹೇಳಿದ್ನಿಲ್ಲ ಅವ್ನು, ಅಂದಿಲ್ಲ.